ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವಿ ಮ್ಯಾಗಿ ವ್ಲಾಗ್. ಸ್ನೇಹಿತರೆ, ನಮ್ಮ ಡೆಸ್ಟಿನೇಷನ್ ಇವತ್ತು ಎಲ್ಲಿಗೆ ಅಂತ ಥಿಂಕ್ ಮಾಡ್ತಿದ್ದೀರಾ? ಜಾಸ್ತಿ ಥಿಂಕ್ ಮಾಡಬೇಡಿ, ನಮಗೂ ಗೊತ್ತಿದೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ ಫ್ರೆಂಡ್ಸ್. ಒಂದು ಕ್ಷಣ ಕಣ್ಮುಚ್ಚಿ ಕಲ್ಪಿಸಿಕೊಳ್ಳಿ. ಒಂದು ಕಾಲದಲ್ಲಿ ಎಂದಿನಂತೆ ರಸ್ತೆ ಇರಲಿಲ್ಲ, ವಾಹನಗಳಿರಲಿಲ್ಲ, ದಟ್ಟವಾದ ಕಾಡು, ಸುತ್ತಲೂ ಹಸಿರು, ಮಧ್ಯದಲ್ಲಿ ಶಾಂತವಾಗಿ ಹರಿಯುತ್ತಿರುವ ಒಂದು ನದಿ. ಆ ನದಿಯ ದಡದಲ್ಲಿ ಒಬ್ಬ ಮಹಾನ್ ಸಂತರು ನಡೆದುಕೊಂಡು ಹೋಗುತ್ತಿದ್ದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಅವರ ಮುಂದೆ ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ ಒಂದು ಘಟನೆ. ನೂರಾರು ವರ್ಷಗಳ ನಂತರವೂ ಜನರ ಭಕ್ತಿಯಿಂದ ನೆನಪಿಸಿಕೊಳ್ಳುವಂತಹ ಸ್ಥಳವೇ ಇದು. ಅದೇ ಘಟನೆಗೆ ಸಾಕ್ಷಿಯಾದ ಸ್ಥಳವೇ ನಮ್ಮ ಮದ್ದೂರಿನ ಪ್ರಸಿದ್ಧ ಹೊಳೆ ಆಂಜನೇಯ ಸ್ವಾಮಿ ದೇವಾಲಯ. ಆದರೆ ಈ ದೇವಸ್ಥಾನ ಹೇಗೆ ಹುಟ್ಟಿತು? ನದಿಯ ದಡದಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಹೇಗೆ ಸಿಕ್ಕಿತು? ಮತ್ತು ಈ ಕ್ಷೇತ್ರಕ್ಕೆ ಹೊಳೆ ಆಂಜನೇಯ ಸ್ವಾಮಿ ಎಂದು ಹೇಗೆ ಹೆಸರು ಬಂತು? ಇದರ ಹಿಂದೆ ಇರುವ ಕಥೆ ನಿಜಕ್ಕೂ ರೋಮಾಂಚನಕವಾಗಿದೆ. ಹಾಗಾಗಿ ಇದರ ರಹಸ್ಯ ಕೂಡ ತುಂಬ ವಿಶೇಷವಾಗಿದೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಗರ್ಭಗುಡಿಯಲ್ಲಿರುವ ದೇವರ ದರ್ಶನ ಮಾಡೋಣ, ನಂತರ ಕಥೆಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ದೇವಾಲಯದ ನಿರ್ಮಾಣಕ್ಕೆ ಮೂಲ ಕಾರಣವೇ ಶ್ರೀ ವ್ಯಾಸರಾಜ ಗುರುಗಳು ಹಾಗೂ ಶ್ರೀಪಾದರಾಜರು. ಇದು ವಿಜಯನಗರ ಸಾಮ್ರಾಜ್ಯದ ಕಾಲ. ಆ ಕಾಲದಲ್ಲಿ ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ ಧರ್ಮ, ಸಂಸ್ಕೃತಿ ಮತ್ತು ದೇವಾಲಯಗಳ ನಿರ್ಮಾಣಕ್ಕೆ ವಿಶೇಷ ಪ್ರೋತ್ಸಾಹವಿತ್ತು. ಅಂತಹ ಕಾಲಘಟ್ಟದಲ್ಲಿ ಶ್ರೀ ವ್ಯಾಸರಾಜರು ಹಾಗೂ ಶ್ರೀಪಾದರಾಜರು ಧಾರ್ಮಿಕ ಕಾರ್ಯಗಳಿಗೆ ವಿವಿಧ ಕ್ಷೇತ್ರಗಳಿಗೆ ಸಂಚರಿಸುತ್ತಿದ್ದರು ಎಂಬ ಸ್ಥಳೀಯ ಪರಂಪರೆ ಹೇಳುತ್ತದೆ. ಒಂದು ದಿನ ಮಹಾನ್ ಸಂತರಿಬ್ಬರು ಶಿಂಷಾ ನದಿಯ ದಡದ ಬಳಿ ಸಾಗುತ್ತಿದ್ದಾಗ ಅವರ ದೃಷ್ಟಿ ನದಿಯ ಒಂದು ನಿರ್ದಿಷ್ಟದ ಭಾಗದ ಕಡೆ ಸೆಳೆಯಿತು. ಮೊದಲಿಗೆ ಅದು ಸಾಮಾನ್ಯ ಕಲ್ಲಿನಂತೆ ಕಾಣಿಸಿತು, ಆದರೆ ಅದು ಸಾಮಾನ್ಯ ಕಲ್ಲಾಗಿರಲಿಲ್ಲ, ಆಂಜನೇಯನ ವಿಗ್ರಹವಾಗಿತ್ತು. ಆ ವಿಗ್ರಹವನ್ನು ತಂದು ಹೊಳೆ ಆಂಜನೇಯ ಸ್ವಾಮಿಯಾಗಿ ಸ್ಥಾಪಿಸಿದ್ದರು. ಈ ದೇವಾಲಯವು ಶಿಂಷಾ ನದಿಯ ತೀರದಲ್ಲಿ ಇರುವುದರಿಂದ ಈ ಆಂಜನೇಯನನ್ನು ಹೊಳೆ ಆಂಜನೇಯ ಎಂದು ಕರೆಯಲಾಗುತ್ತದೆ. ಹೊಳೆ ಎಂದರೆ ನದಿ, ಒಂದು ಕಡೆ ಹರಿಯುವ ನದಿ, ಮತ್ತೊಂದು ಕಡೆ ಶತಮಾನಗಳಷ್ಟು ಹಳೆಯ ಭಕ್ತಿಯ ಪರಂಪರೆ. ಇವೆರಡರ ಮಧ್ಯೆ ಇರುವುದೇ ನಮ್ಮ ಆಂಜನೇಯ ಸ್ವಾಮಿ. ಸ್ನೇಹಿತರೆ, ಈ ದೇವಾಲಯದ ಅತ್ಯಂತ ದೊಡ್ಡ ವಿಶೇಷತೆ ಏನು? ಇಲ್ಲಿನ ವಿಗ್ರಹ. ಮೊದಲ ನೋಟಕ್ಕೆ ಇದು ಸಾಮಾನ್ಯ ಹನುಮಂತನ ವಿಗ್ರಹದಂತೆ ಕಾಣಬಹುದು, ಆದರೆ ಪ್ರತಿಯೊಂದು ಭಾಗದಲ್ಲೂ ಒಂದು ರಹಸ್ಯ ಅಡಗಿದೆ. ಬಲಗೈಯಲ್ಲಿ ಅಭಯ ಮುದ್ರ, ಭಕ್ತರಿಗೆ ರಕ್ಷಣೆ ನೀಡುವ ಸಂಕೇತ. ಎಡಗೈಯಲ್ಲಿ ಸೌಗಂಧಿಕ ಪುಷ್ಪ, ಅದು ಮಹಾಭಾರತದ ಒಂದು ಅಪರೂಪದ ಕಥೆಯನ್ನು ನೆನಪಿಸುತ್ತದೆ. ಮತ್ತು ಈ ವಿಗ್ರಹವನ್ನು ಅನೇಕರು ಅವತಾರತ್ರಯ ಹನುಮಂತ ಎಂದು ಕರೆಯುತ್ತಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ರೂಪಗಳ ಸಂಖ್ಯೆ ಎಲ್ಲಿದೆ ಅಂತ ನೋಡೋಣ. ಬಾಲವು ಹನುಮಂತನ ಸಂಕೇತ, ಸೌಗಂಧಿಕ ಪುಷ್ಪವು ಭೀಮನ ಸಂಕೇತ, ಶೀಕೆಯು ಮಧ್ವಾಚಾರ್ಯರ ಸಂಕೇತ, ಗಂಟೆಯು ವ್ಯಾಸರಾಜರ ಪ್ರತಿಷ್ಠಾಪನೆ, ಸೂರ್ಯಚಂದ್ರ ಚಿಹ್ನೆಗಳು ಶ್ರೀಪಾದರಾಜರ ಸಂಬಂಧವನ್ನು ಸೂಚಿಸುತ್ತದೆ. ಸ್ನೇಹಿತರೆ, ಇಲ್ಲಿರುವ ಆಂಜನೇಯಗೆ ಯಾಕಿಷ್ಟು ಮಹತ್ವ ತಿಳಿದುಕೊಳ್ಳೋಣ ಬನ್ನಿ. ಆಂಜನೇಯ ಸ್ವಾಮಿ ಎಂದರೆ ಒಂದು ಕೈಯಲ್ಲಿ ಶಕ್ತಿ, ಮತ್ತೊಂದು ಕಡೆ ವಿನಯ, ಹೃದಯದಲ್ಲಿ ರಾಮ ಮತ್ತು ಕಾರ್ಯದಲ್ಲಿ ಅಪಾರ ಧೈರ್ಯ. ರಾಮಾಯಣದಲ್ಲಿ ಸಮುದ್ರ ದಾಟಿ ಲಂಕೆಗೆ ಹೋದವರು ಯಾರು? ಆಂಜನೇಯ. ಸೀತಾಮಾತೆಯನ್ನು ಹುಡುಕಿದವರು ಯಾರು? ಆಂಜನೇಯ. ಲಂಕೆಗೆ ಬೆಂಕಿ ಹಚ್ಚಿದವರು ಯಾರು? ಆಂಜನೇಯ. ಸಂಜೀವನಿ ಪರ್ವತವನ್ನು ಹೊತ್ತು ತಂದವರು ಯಾರು? ಆಂಜನೇಯ. ಆದರೆ ಇಷ್ಟೆಲ್ಲ ಶಕ್ತಿ ಇದ್ದರೂ ಅವರ ಅಹಂಕಾರ ಮಾತ್ರ ಶೂನ್ಯ. ಅದಕ್ಕಾಗಿಯೇ ಆಂಜನೇಯ ಸ್ವಾಮಿಯನ್ನು ಭಕ್ತರು ತಮ್ಮ ರಕ್ಷಣೆಗಾಗಿ ಕಾಣುತ್ತಾರೆ.
ಒಳೆಯ ಆಂಜನೇಯ ಕ್ಷೇತ್ರಕ್ಕೂ ಇದೇ ಭಕ್ತಿಯ ಭಾವನೆಯಿಂದ ಬೆಸೆದುಕೊಂಡು ಹೋಗಿದೆ. ಹಾಗಾದ್ರೆ ಸ್ನೇಹಿತರೆ, ಇಲ್ಲಿ ಜೇನುತುಪ್ಪದ ಅಭಿಷೇಕ ತುಂಬಾ ವಿಶೇಷವಾಗಿದೆ. ಇದರ ಈ ವಿಶಿಷ್ಟತೆ ಏನು ಎಂದು ಅಭಿಷೇಕದ ನಂತರ ಹೇಳುತ್ತೇವೆ. ಸ್ನೇಹಿತರೆ, ಅಭಿಷೇಕದ ನಂತರ ದೇವರಿಗೆ ಅಲಂಕಾರ ಮಾಡಲಾಗಿದೆ ಹಾಗೂ ಅಲ್ಲಿನ ಅರ್ಚಕರು ದೇವರ ಮಹತ್ವವನ್ನು ವರ್ಣಿಸಿದ್ದಾರೆ. ಕೇಳಿಕೊಂಡು ಬರೋಣ ಬನ್ನಿ. ಅವತಾರ ನೀವು ನೋಡ್ತಾ ಇರೋದು ಹನುಮನ ಅವತಾರ. ಕೈಯಲ್ಲಿ ಗದೆ ಬದ್ಧ ಸೌಗಂಧಿಕ ಪುಷ್ಪ ಹಿಡಿದಿದ್ದಾರೆ, ಅದು ಭೀಮನ ಅವತಾರ. ಅಲ್ಲಿ ಮೇಲ್ಭಾಗದಲ್ಲಿ 2 ಬೆರಳು ಉದ್ದ ಇದೆ, ಅದು ಮಧ್ವಾವತಾರ. ಮೇಲ್ಭಾಗದಲ್ಲಿ ಸೂರ್ಯ ಚಂದ್ರ ಕಾಣಬಹುದು, ಅದು ಶ್ರೀಪಾದರಾಜರ ಪ್ರತಿಷ್ಠಾಪನೆಯ ಸಂಕೇತ. ಬಾಲದ ತುದಿಯಲ್ಲಿ ಗಂಟೆ ಇದೆ, ವ್ಯಾಸರಾಜರ ಪ್ರತಿಷ್ಠಾಪನೆಯ ಸಂಕೇತ. ನೀವು ಕೆಲವು ಆಂಜನೇಯ ದೇವಸ್ಥಾನಗಳಿಗೆ ಹೋಗಿರ್ತೀರ, ದಕ್ಷಿಣಾಭಿಮುಖವಾಗಿರುತ್ತೆ, ಇದು ಉತ್ತರಾಭಿಮುಖವಾಗಿದೆ. ಶಿಖೆ ಜಡೆ ಇದೆ ಆಂಜನೇಯ ಸ್ವಾಮಿ. 12 ರಿಂದ 15 ವರ್ಷದ ಈಚೆಗೆ ಆ ಮುಖದ ಭಾಗ 1/4 ಇಂಚು ಬೆಳೀತಾ ಬರ್ತಾ ಇದೆ. ಆ ಗಂಧಾಕ್ಷತೆ ತಲೆ ಮೇಲೆ ತುಳಸಿಗಳ ಹೂವು ಇಡಕ್ಕಾಗ್ತಾ ಇರಲಿಲ್ಲ, ಇವಾಗ ಪೂರ್ಣ ಪ್ರಮಾಣದಲ್ಲಿ ಇಡಕ್ಕಾಗ್ತಾ ಇದೆ. ರಾತ್ರಿ ಬಾಗಿಲಾಕಿರೋ ಸಮಯದಲ್ಲಿ ಗಂಟೆ, ಜಾಗಟೆ, ನಗಾರಿ ಶಬ್ದ ಕೇಳಿ ಬಂದಿದೆ. ದೇವಾನುದೇವತೆಗಳು ಬಂದು ಇಲ್ಲಿ ಪೂಜೆ ಮಾಡಿ ಹೋಗ್ತಾರೆ, ದೈವ ಶಕ್ತಿ ಇದೆ ಅಂತ ನಂಬಿದ್ದಾರೆ. ಈ ದೇವಸ್ಥಾನದ ವಿಶೇಷ. ಸ್ನೇಹಿತರೆ, ಈ ದೇವಸ್ಥಾನದ ಅತ್ಯಂತ ಪ್ರಸಿದ್ಧ ಆಚರಣೆ ಯಾವುದು ಗೊತ್ತಾ? 1 ರೂಪಾಯಿ ಸಂಕಲ್ಪ. ಹೌದು ಸ್ನೇಹಿತರೆ, 1 ರೂಪಾಯಿ ಮತ್ತು 25 ಪೈಸೆ, ಹಳೆಯ ಕಾಲದ 25 ಪೈಸೆ ನಾಣ್ಯವನ್ನು ದೇವಸ್ಥಾನದಲ್ಲಿ ನೀಡಲಾಗುತ್ತದೆ. ಭಕ್ತರು ತಮ್ಮ ಕಾಣಿಕೆಯೊಂದಿಗೆ 1 ರೂಪಾಯಿ ಮತ್ತು 25 ಪೈಸೆಯ ನಾಣ್ಯವನ್ನು ಸೇರಿಸಿ ತಮ್ಮ ಮನಸ್ಸಿನಲ್ಲಿರುವ ನಿಷ್ಕಲ್ಮಶವಾದ ಆಸೆಯನ್ನು ಸ್ವಾಮಿಯ ಮುಂದೆ ಸಂಕಲ್ಪ ಮಾಡಿಕೊಂಡು ದೇವರಿಗೆ ಅರ್ಪಿಸುತ್ತಾರೆ. ಸ್ಥಳೀಯ ಪ್ರಕಾರ ಸಂಕಲ್ಪದ ನಂತರ 9 ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿರುವ ಅರ್ಚಕರಿಗೆ ನೀಡಲಾಗುತ್ತದೆ. ಅರ್ಚಕರು ದೇವರ ತಲೆ ಮೇಲಿಟ್ಟು ನಮ್ಮ ಪ್ರಾರ್ಥನೆಯನ್ನು ಪೂಜಿಸುತ್ತಾರೆ. ನಮ್ಮ ಪ್ರಾರ್ಥನೆ ಈಡೇರಿದ ನಂತರ ದೇವರಿಗೆ ನಾವು ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸುತ್ತಾರೆ. ಸ್ನೇಹಿತರೆ, ಒಳೆಯ ಆಂಜನೇಯ ಸ್ವಾಮಿ ದರ್ಶನದ ನಂತರ ನಮ್ಮ ಪಯಣ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಕ್ಷೇತ್ರದ ಮತ್ತೊಂದು ವಿಶೇಷವಾದ ಆಕರ್ಷಣೆ ಅಂದರೆ ಶ್ರೀ ವರಪ್ರಸಾದ ಶ್ರೀನಿವಾಸ ಸ್ವಾಮಿ ದೇವಾಲಯ. ಇಲ್ಲಿ ಶ್ರೀನಿವಾಸ ಸ್ವಾಮಿ ಶ್ರೀದೇವಿ ಮತ್ತು ಭೂದೇವಿಯೊಂದಿಗೆ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾರೆ. ಆಂಜನೇಯನ ಕ್ಷೇತ್ರದಲ್ಲಿ ಶ್ರೀನಿವಾಸನ ಸನ್ನಿಧಿ ತುಂಬಾ ವಿಶೇಷವಾಗಿದೆ. ಇದು ಭಕ್ತಿಯ ದೃಷ್ಟಿಯಿಂದ ನೋಡಿದರೆ ಒಂದು ಅದ್ಭುತದ ಸಂಯೋಜನೆಯಾಗಿದೆ. ಒಬ್ಬನು ಶಕ್ತಿ ಮತ್ತು ಸೇವೆಯ ಪ್ರತೀಕವಾದರೆ ಇನ್ನೊಬ್ಬನು ಕೃಪೆ ಮತ್ತು ವರಪ್ರಸಾದದ ಪ್ರತೀಕ. ಅದಕ್ಕಾಗಿಯೇ ಈ ಸನ್ನಿಧಿಗೆ ವರಪ್ರಸಾದ ಶ್ರೀನಿವಾಸ ಸ್ವಾಮಿ ಎಂದು ಹೆಸರನ್ನು ನೇಮಿಸಲಾಗಿದೆ. ದೇವಾಲಯದ ಆವರಣಕ್ಕೆ ಕಾಲಿಡುತ್ತಿದ್ದಂತೆ ಗಂಟೆಯ ನಾದ, ಧೂಪದ ಪರಿಮಳ ಮತ್ತು ಮಂತ್ರೋಚ್ಚರಣೆಯ ನಡುವೆ ಮನಸ್ಸಿಗೆ ಒಂದು ರೀತಿಯ ಶಾಂತಿ ಆವರಿಸುತ್ತಿದೆ. ಭಕ್ತರು ತಮ್ಮ ಕುಟುಂಬದ ಸುಖ, ಆರೋಗ್ಯ, ಸಂತಾನ, ಉದ್ಯೋಗ ಮತ್ತು ಜೀವನದ ಅಡೆತಡೆಗಳು ದೂರವಾಗಲಿ ಎಂದು ಶ್ರೀನಿವಾಸ ಸ್ವಾಮಿಯ ಮುಂದೆ ಸಂಕಲ್ಪ ಮಾಡುತ್ತಾರೆ. ಹರಕೆ ಈಡೇರಿದ ನಂತರ ಮತ್ತೆ ದೇವಾಲಯಕ್ಕೆ ಬಂದು ಕೃತಜ್ಞತೆ ಸಲ್ಲಿಸುವ ಪರಂಪರೆ ಇಲ್ಲಿ ಕಂಡುಬರುತ್ತದೆ. ಅದಕ್ಕಾಗಿಯೇ ಮದ್ದೂರಿನ ಶ್ರೀ ವರಪ್ರಸಾದ ಶ್ರೀನಿವಾಸ ಸ್ವಾಮಿ ಸನ್ನಿಧಿ ಕೇವಲ ಒಂದು ದೇವಾಲಯವಲ್ಲ, ಭಕ್ತರ ನಂಬಿಕೆಗೆ, ಪ್ರಾರ್ಥನೆಗೆ ಮತ್ತು ಶ್ರೀನಿವಾಸ ಸ್ವಾಮಿಯ ಕೃಪೆಗೆ ಸಾಕ್ಷಿಯಾಗಿ ನಿಂತಿರುವ ಪವಿತ್ರವಾದ ಕ್ಷೇತ್ರ. ಈ ದೇವಾಲಯದೊಳಗೆ ಕಾಲಿಟ್ಟಾಗ ನಿಮ್ಮ ಗಮನವನ್ನು ಸೆಳೆಯುವ ಮತ್ತೊಂದು ಅದ್ಭುತ ಸ್ಥಳವಿದೆ. ಅದು ದಾಸರ ಸನ್ನಿಧಿ. ಇಲ್ಲಿ ಕರ್ನಾಟಕದ ದಾಸರ ಪರಂಪರೆಯ ಮಹಾನ್ ಸಂತರು ಮತ್ತು ಹರಿದಾಸರ ಸ್ಮರಣೆಯನ್ನು ಕಾಣಬಹುದು. ಶ್ರೀ ವಿಜಯದಾಸರು, ಶ್ರೀ ಕನಕದಾಸರು, ಶ್ರೀ ಪುರಂದರದಾಸರು, ಶ್ರೀ ಪ್ರಸನ್ನ ವೆಂಕಟದಾಸರು, ಶ್ರೀ ಗೋಪಾಲದಾಸರು ಮತ್ತು ಮಧ್ಯದಲ್ಲಿ ಶ್ರೀಕೃಷ್ಣ. ಒಂದು ಕ್ಷಣದಲ್ಲಿ ಇಲ್ಲಿ ನಿಂತು ನೋಡಿದರೆ ಇದು ಕೇವಲ ವಿಗ್ರಹಗಳ ಸಾಲಿನಂತೆ ಕಾಣಬಹುದು.
ಆದರೆ ಇಲ್ಲಿ ಕರ್ನಾಟಕದ ಭಕ್ತಿ ಸಂಗೀತದ ಇತಿಹಾಸವೇ ಅಡಗಿದೆ. ಒಂದೇ ಸನ್ನಿಧಿಯಲ್ಲಿ ನಿಂತಂತೆ ಭಾಸವಾಗುತ್ತದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪುರಂದರದಾಸರು ಕನ್ನಡ ಭಕ್ತಿ ಸಂಗೀತದ ಮಹಾನ್ ದೀಪ. ಕನಕದಾಸರು ಸಮಾನತೆ ಮತ್ತು ಭಕ್ತಿಯ ಸಂದೇಶದ ಮಹಾನ್ ಧ್ವನಿ. ವಿಜಯದಾಸರು, ಗೋಪಾಲದಾಸರು, ಪ್ರಸನ್ನ ವೆಂಕಟದಾಸರು ಪ್ರತಿಯೊಬ್ಬರು ತಮ್ಮದೇ ರೀತಿಯಲ್ಲಿ ಭಕ್ತಿಯನ್ನು ಜನರ ಹೃದಯಕ್ಕೆ ತಲುಪಿಸಿದ್ದವರು. ಅವರನ್ನು ಒಂದೇ ಸನ್ನಿಧಿಯಲ್ಲಿ ನೋಡಿದಾಗ ಒಂದು ವಿಚಾರ ಮನಸ್ಸಿಗೆ ಬರುತ್ತದೆ. ದೇವರನ್ನು ತಲುಪಲು ದಾರಿ ಒಂದೇ ಇರಬೇಕಂತೇನಿಲ್ಲ. ಸ್ನೇಹಿತರೆ, ಈ ದೇವಸ್ಥಾನದ ಆವರಣದಲ್ಲಿ ಮತ್ತೊಂದು ವಿಶೇಷವಾದ ಪವಿತ್ರವಾದ ಸ್ಥಳವಿದೆ. ಅದೇ ಭಗವದ್ಗೀತೆಯ ಸ್ಥಳ. ಒಮ್ಮೆ ಇಲ್ಲಿ ಬಂದು ಗೀತೆಯ ಶ್ಲೋಕವನ್ನು ನೋಡುತ್ತಾ ನಿಂತರೆ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ಸಾವಿರಾರು ವರ್ಷಗಳ ಹಿಂದೆ ಶ್ರೀಕೃಷ್ಣನು ಅರ್ಜುನಗೆ ನೀಡಿದ ಜ್ಞಾನ ಇಂದಿಗೂ ನಮ್ಮ ಜೀವನಕ್ಕೆ ಹೇಗೆ ಇಷ್ಟು ಹತ್ತಿರವಾಗಿದೆ ಎಂದು. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನು ಗೊಂದಲಕ್ಕೆ ಒಳಗಾದಾಗ ತನ್ನ ಕರ್ತವ್ಯವನ್ನು ಮರೆತು ಬಿಡುತ್ತಾನೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅವನಿಗೆ ಜೀವನದ ಸತ್ಯವನ್ನು ಬೋಧಿಸುತ್ತಾನೆ. ಭಗವದ್ಗೀತೆ ಕೇವಲ ಯುದ್ಧದ ಕಥೆಯಲ್ಲ, ಅದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಎದುರಾಗುವ ಗೊಂದಲಗಳಿಗೆ ದಾರಿ ತೋರುವ ಜ್ಞಾನ. ಜೀವನದಲ್ಲಿ ಕಷ್ಟ ಬಂದಾಗ ಏನು ಮಾಡಬೇಕು, ಸೋಲು ಎದುರಾದಾಗ ಹೇಗೆ ನಿಲ್ಲಬೇಕು, ನಮ್ಮ ಕರ್ತವ್ಯವನ್ನು ಹೇಗೆ ನಿರ್ವಹಿಸಬೇಕು, ಫಲದ ಬಗ್ಗೆ ಚಿಂತಿಸದೆ ನಮ್ಮ ಕೆಲಸವನ್ನು ಹೇಗೆ ಮಾಡಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯಲ್ಲಿ ಉತ್ತರ ಸಿಗುತ್ತದೆ. ಈ ಪವಿತ್ರವಾದ ಸ್ಥಳದಲ್ಲಿ ಗೀತೆಯ ಶ್ಲೋಕವನ್ನು ನೋಡುತ್ತಾ ಸಾಗುವ ಪ್ರತಿಯೊಂದು ಅಕ್ಷರವು ಒಂದು ಸಂದೇಶವನ್ನು ನೀಡುತ್ತವೆ. ಪುಸ್ತಕದಲ್ಲಿರುವ ಜ್ಞಾನವನ್ನು ನಾವು ಓದಿ ಮರೆಯಬಹುದು, ಆದರೆ ಕಲ್ಲಿನ ಮೇಲೆ ಕೆತ್ತಿದ ಜ್ಞಾನ ಪೀಳಿಗೆಯಿಂದ ಪೀಳಿಗೆಯವರೆಗೆ ಉಳಿಯುತ್ತದೆ. ಇಲ್ಲಿ ಒಂದು ಕಡೆ ಆಂಜನೇಯ ಸ್ವಾಮಿ ಸನ್ನಿಧಿ, ಮತ್ತೊಂದು ಕಡೆ ಭಗವದ್ಗೀತೆಯ ಜ್ಞಾನ. ಆಂಜನೇಯ ಎಂದರೆ ಭಕ್ತಿ, ಶಕ್ತಿ ಮತ್ತು ಸೇವೆಯ ಸಂಕೇತ. ಭಗವದ್ಗೀತೆ ಎಂದರೆ ಜ್ಞಾನ, ಧರ್ಮ ಮತ್ತು ಕರ್ತವ್ಯದ ಸಂಕೇತ. ಅಂದರೆ ಈ ಪವಿತ್ರವಾದ ಸ್ಥಳ ನಮಗೆ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತದೆ. ಸ್ನೇಹಿತರೆ, ಈ ಕ್ಷೇತ್ರದ ಆಧ್ಯಾತ್ಮಿಕ ಅನುಭವವನ್ನು ಇನ್ನಷ್ಟು ಮೃದುವಾಗಿಸುವ ಸ್ಥಳ ಗೋಶಾಲೆ. ದೇವಾಲಯದ ಸುತ್ತಮುತ್ತ ಗೋವುಗಳನ್ನು ಆರೈಕೆ ಮಾಡುವ ವ್ಯವಸ್ಥೆಯು ಭಕ್ತರ ಗಮನವನ್ನು ಸೆಳೆಯುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಗೋವನ್ನು ಕೇವಲ ಪ್ರಾಣಿಯಾಗಿ ನೋಡುವುದಿಲ್ಲ, ಗೋಮಾತೆಯ ರೂಪದಲ್ಲಿ ಗೌರವಿಸಲಾಗುತ್ತದೆ. ಇಲ್ಲಿ ಗೋವುಗಳಿಗೆ ಆಹಾರ ನೀಡುವಾಗ ಅವುಗಳ ಕಣ್ಣಿನಲ್ಲಿ ಒಂದು ವಿಚಿತ್ರವಾದ ಶಾಂತಿ ಕಾಣುತ್ತದೆ. ದೇವರ ಮುಂದೆ ಗಂಟೆ ಬಾರಿಸುವುದಕ್ಕಿಂತ ಒಂದು ಹಸಿದ ಜೀವಕ್ಕೆ ಆಹಾರ ನೀಡುವುದು, ಅದೇ ಕೂಡ ಒಂದು ಸೇವೆ ಆಗುತ್ತದೆ. ಆದ್ದರಿಂದ ನೀವು ಈ ಸ್ಥಾನಕ್ಕೆ ಬಂದಾಗ ದರ್ಶನ ಮಾತ್ರ ಮಾಡಿ ಹೋಗಬೇಡಿ. ಸಾಧ್ಯವಾದರೆ ಗೋಶಾಲೆಗೆ ಭೇಟಿ ನೀಡಿ, ಗೋವುಗಳಿಗೆ ಗೌರವದಿಂದ ಸೇವೆ ಮಾಡಿ ಮತ್ತು ಈ ಕ್ಷೇತ್ರದ ನಿಶ್ಶಬ್ದತೆಯನ್ನು ಅನುಭವಿಸಿ. ನಗರದ ಒತ್ತಡದ ಜೀವನದಿಂದ ಸ್ವಲ್ಪ ಸಮಯ ದೂರವಾಗಿ ಪ್ರಕೃತಿಯ ನಡುವೆ ಶಾಂತವಾಗಿ ಸಮಯ ಕಳೆಯಲು ಇಂತಹ ಸ್ಥಳಗಳು ತುಂಬಾ ವಿಶೇಷವಾಗಿರುತ್ತದೆ. ಇಂತಹ ಗೋಶಾಲೆಗಳಿಗೆ ಭೇಟಿ ನೀಡುವುದರಿಂದ ಪ್ರಾಣಿ ಪ್ರೀತಿ, ಕಾಳಜಿ ಮತ್ತು ಜವಾಬ್ದಾರಿಯ ಬಗ್ಗೆ ತಿಳಿದುಕೊಳ್ಳಲು ಸಹಾಯವಾಗುತ್ತದೆ. ಊರಿನ ಈ ಗೋಶಾಲೆ
ಕೇವಲ ಗೋವುಗಳಿರುವ ಸ್ಥಳವಲ್ಲ, ಇದು ಗೋಪ್ರೀತಿ, ಸೇವೆ ಮತ್ತು ಶಾಂತಿಯ ಅನುಭವವನ್ನು ನೀಡುವ ಒಂದು ಸುಂದರವಾದ ಸ್ಥಳ. ನೀವು ಮದ್ದೂರಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಸಮಯ ಮಾಡಿಕೊಂಡು ಈ ಗೋಶಾಲೆಗೆ ಭೇಟಿ ನೀಡಿ. ಸ್ನೇಹಿತರೆ, ಇನ್ನು ಕೊನೆಯಲ್ಲಿ ಪ್ರಸಾದ ವಿನಿಯೋಗ ಇರುತ್ತದೆ. ನಾವು ಕೂಡ ಇಲ್ಲಿ ಪ್ರಸಾದ ಸೇವೆ ಮಾಡಿದ್ದೇವೆ. ಹಾಗೆ ದೇವಸ್ಥಾನದ ಆವರಣದಲ್ಲಿದ್ದ ಶ್ವಾನಗಳ ಜೊತೆ ಅವಿ ಕೂಡ ಸ್ವಲ್ಪ ಕಾಲ ಕಳೆದನು. ಹಾಗಾದ್ರೆ ಸ್ನೇಹಿತರೆ, ಈ ದೇವಸ್ಥಾನದ ನಿಜವಾದ ಪವಾಡವೇನು? 1 ರೂಪಾಯಿ ನಾಣ್ಯವೇ? ಆಂಜನೇಯನ ವಿಗ್ರಹವೇ? ರಾತ್ರಿ ಕೇಳಿದ ಗಂಟೆಯ ಶಬ್ದವೇ? ಪ್ರತಿದಿನ ಬರುವ ಆ ಮಂಗವೇ? ಅಥವಾ ಸಂಕಲ್ಪ ನೆರವೇರಿದ ನಂತರ ಮತ್ತೆ ದೇವಸ್ಥಾನಕ್ಕೆ ಬರುವ ಸಾವಿರಾರು ಭಕ್ತರ ನಂಬಿಕೆಯೇ? ಬಹುಶಃ ಪ್ರತಿಯೊಬ್ಬರ ಉತ್ತರ ಬೇರೆ ಇರಬಹುದು. ಆದರೆ ಒಂದು ಮಾತ್ರ ಸತ್ಯ, ಮನುಷ್ಯನಿಗೆ ಎಲ್ಲ ದಾರಿಗಳು ಮುಚ್ಚಿದಾಗ ಅವನು ಕೊನೆಯದಾಗಿ ಬರುವುದು ಬಾಗಿಲು ತಟ್ಟುತ್ತಾ ದೇವರ ಮುಂದೆ. ಆ ಬಾಗಿಲ ಮುಂದೆ 1 ರೂಪಾಯಿ ಮತ್ತು 25 ಪೈಸೆ ಇಟ್ಟುಕೊಂಡು ಒಂದು ಮಾತು ಹೇಳುತ್ತಾನೆ, ಆಂಜನೇಯ ಸ್ವಾಮಿ, ನನ್ನ ಕೈ ಬಿಡಬೇಡ ಎಂದು. ಆ ಕ್ಷಣದಲ್ಲಿ ನಾಣ್ಯದ ಬೆಲೆ 1 ಕಾಲಿರಬಹುದು, ಆದರೆ ಅದರೊಳಗೆ ಇಟ್ಟಿರುವ ನಂಬಿಕೆ ಬೆಲೆ ಅಳಿಯಲಾಗುವುದಿಲ್ಲ. ಹಾಗೆ ಮದ್ದೂರಿನ ಹೊಳೆ ಆಂಜನೇಯ ಸ್ವಾಮಿ ಕ್ಷೇತ್ರದ ವಿಶೇಷತೆ ತುಂಬ ಅಪರೂಪವಾದದ್ದು. ನೀವು ಈ ಸ್ಥಾನಕ್ಕೆ ಭೇಟಿ ನೀಡಿದಾಗ ಒಂದು ಕ್ಷಣ ಸ್ವಾಮಿಯ ಮುಂದೆ ನಿಂತು ನಿಮ್ಮ ಮನಸ್ಸಿನ ಮಾತನ್ನು ಹೇಳಿ. ಯಾಕೆಂದರೆ ಕೆಲವೊಮ್ಮೆ ನೀವು ದೇವರನ್ನು ಹುಡುಕುತ್ತಾ ದೇವಸ್ಥಾನಕ್ಕೆ ಹೋಗುತ್ತೇವೆ, ಆದರೆ ನಮ್ಮ ನಂಬಿಕೆಯನ್ನು ದೇವರ ಮುಂದೆ ಇಟ್ಟಾಗ ಜೈ ಶ್ರೀರಾಮ್, ಜೈ ಆಂಜನೇಯ, ಜೈ ಹೊಳೆ ಆಂಜನೇಯ ಎಂದು ಹೇಳುತ್ತೇವೆ. ಹಾಗಾದ್ರೆ ಸ್ನೇಹಿತರೆ, ಇಂತಹ ಐತಿಹಾಸಿಕ ಮತ್ತು ಪವಾಡ ನಂಬಿಕೆಗಳನ್ನು ಹೊಂದಿರುವ ದೇವಸ್ಥಾನದ ಕಥೆಗಳನ್ನು ಕೇಳಲು ಇನ್ನಷ್ಟು ಅವಿ ಮ್ಯಾಗಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ನಾವು ಭಾವಿಸುತ್ತಿದ್ದೇವೆ. ಲೈಕ್ ಮತ್ತು ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ.